ಮಾನ್ಯ ಅಧ್ಯಕ್ಷರೇ, ಜನವರಿ 6ನೇ ತಾರೀಕು ಗೇಟು ಮುರಿದು ಹೋಗಿ ನೀರು ಹೊರಹರಿವು ಆರಂಭ ಆಗಿದೆ. 9ನೇ ತಾರೀಕಿಗೆ ಪರ್ಯಾಯವಾದಂತ ಗೇಟ್ ಅನ್ನ ತಾತ್ಕಾಲಿಕವಾಗಿ ಅಳವಡಿಸಿದ್ದೇವೆ. 9ನೇ ಇದು ಹಾಳಾಗಿರುವ ಗೇಟು, ಇದು ತದನಂತರ ಅಳವಡಿಸಿರುವ ಗೇಟು. ವಸ್ತು ಚಿತ್ರಣ ಈಗ ಇಲ್ಲೇ ಕಾಣುತ್ತೆ. ಒಂದು ಗೇಟು ಹಾಳಾಗಿರೋದು ಕಾಣುತ್ತಾ ಇದೆ. ಬದಲಿ ಗೇಟು ಇಲ್ಲಿ ಕೆಳಗಡೆ ನಿರ್ಮಾಣ ಮಾಡಿದೆ. ಸೊ ಬದಲಿ ಗೇಟು ತಾತ್ಕಾಲಿಕನೇ, ಅದು ಪರ್ಮನೆಂಟ್ ಅಲ್ಲ. ಬದಲಿ ಗೇಟ್ ಅನ್ನ ಹಾಕಿದೆ. ಏತನ್ಮಧ್ಯ ನೀರು ಹೊರ ಹರಿವು ಆಗಿದೆ. ಸುಮಾರು 2.5 TMC ಅಷ್ಟು ನೀರು ಹೊರ ಹರಿವು ಆಗಿದೆ. ಆದ್ರೆ ಗೇಟ್ ಅನ್ನು ಕೂಡ ಅಳವಡಿಸಿದ್ದೇವೆ. ಈಗ ಇದು ತಾತ್ಕಾಲಿಕ ಅಳವಡಿಸಿದಿರಾ, ಇದೇನಾ ನಿಮ್ದು, ಇಷ್ಟೇನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಆಲ್ರೆಡಿ ಆ ಗೇಟ್ ಅನ್ನ ಪರ್ಮನೆಂಟ್ ಆಗಿ ಹೊಸ ಗೇಟ್ ಹಾಕ್ಲಿಕ್ಕೆ ಟೆಂಡರು ಕೂಡ ಕರೆದಾಗಿದೆ. 17ನೇ ತಾರೀಕು ಆಲ್ರೆಡಿ ಟೆಂಡರ್ ಕರೆದಿದ್ದೇವೆ ಹೊಸ ಗೇಟ್ ಅನ್ನ ಅಳವಡಿಸ್ಲಿಕ್ಕೆ. ಈಗ ಹಾಕಿರೋದು ತಾತ್ಕಾಲಿಕ, ಅದಕ್ಕೆ ಸುಭದ್ರವಾದಂತ ಗೇಟ್ ಹಾಕ್ಲಿಕ್ಕೂ ಕೂಡ ಟೆಂಡರ್ ಕರೆದು ಆಗಿದೆ ಆಲ್ರೆಡಿ. ಸೊ ಅದನ್ನ ಟೆಂಡರ್ ಅವಾರ್ಡ್ ಮಾಡಿ ಅದನ್ನ ಹೊಸ ಗೇಟ್ ಅನ್ನ, ಆ ಒಂದು ಮುರಿದೋಗಿರೋ ಗೇಟ್ ಜಾಗದಲ್ಲಿ ಹೊಸ ಗೇಟ್ ಅನ್ನ ಹಾಕ್ತೇವೆ. ಸ್ಪಷ್ಟ. ಈಗ ನೀರು ಮಧ್ಯದಲ್ಲಿ ಹರಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಹರಿದು ಹೋಗಿದೆ. ಆದ್ರೆ 9ನೇ ತಾರೀಕು ತಾತ್ಕಾಲಿಕ ಗೇಟು ಹಾಕಿದ್ಮೇಲೆ ಮತ್ತೆ ಹರಿದು ಹೋಗಿದ್ದಂತ ನೀರಿನ ಶೇಖರಣೆ ಮತ್ತೆ ಆಗ್ತಾ ಇದೆ. 2.5 TMCಗೆ ಇಳಿದಿದ್ದು, ಈ 3 TMCಗೆ ಇಳಿದಿದ್ದು ಈಗ ಆಲ್ರೆಡಿ ಇವತ್ತಿನ ದಿನ 3.9 TMCಗೆ ಬಂದಿದೆ ನೀರು. ನೀರಿನ ಶೇಖರಣೆ ಪ್ರಮಾಣ ಹೆಚ್ಚಾಗಿದೆ. ಒಟ್ಟು ಕೆಪಾಸಿಟಿ 6 TMC, ಇವತ್ತು 3.9 TMC ಅಷ್ಟು ಶೇಖರಣೆ ಆಗಿದೆ. ಹಾಗೂ ಇನ್ನೂ ಬರ್ತಾನೆ ಇದೆ. ಆಸ್ ಆಫ್ ಇವತ್ತಿನ ದಿನ 550 CM ಏನು ಇಲ್ಲ ಕ್ಯೂಸೆಕ್ಸ್, 550 ಕ್ಯೂಸೆಕ್ಸ್ ಒಂದು ದಿನಕ್ಕೆ ಒಳಹರಿವು ಇದೆ. ಒಂದ್ ದಿನಕ್ಕೆ 550 ಕ್ಯೂಸೆಕ್ಸ್ ಒಳಹರಿವು ಇದೆ. ಈಗ ಇನ್ನು ಮುಂದಿಂದು ಏನು ಅಂತ, ಇನ್ನ ಬಾಕಿ ಇರುವಂತ 21 ಗೇಟ್ ಅನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ಇದನ್ನ ನಾವು ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ಗೆ ಭಾರತ ಸರ್ಕಾರಕ್ಕೆ ಎಸ್ಟಿಮೇಟ್ ಅನ್ನ ಕಳಿಸ್ಕೊಟ್ಟಿದ್ದೇವೆ. ಯಾಕಂದ್ರೆ RTMC ಇರೋದ್ರಿಂದ ಅವ್ರದ್ದು ಒಂದು ಇದೆಲ್ಲ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಕಮಿಟಿ ಇದೆ. ಅವರಿಂದ ಅದು ಅಪ್ರೂವ್ ಆಗಿ ಬಂದ ಕೂಡಲೇ ಬಾಕಿ ಇರುವ ಎಲ್ಲಾ ಗೇಟ್ಗಳನ್ನ 40 ಕೋಟಿ ವೆಚ್ಚದಲ್ಲಿ ಹೊಸ ಗೇಟ್ಗಳನ್ನ ಅಳವಡಿಸ್ಲಿಕ್ಕೂ ಕೂಡ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ಎಸ್ಟಿಮೇಟ್ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಅಲ್ಲಿದೆ. ಭಾರತ ಸರ್ಕಾರದವರು ಅದಕ್ಕೆ ಅನುಮೋದನೆ ಕೊಟ್ಟ ಕೂಡಲೇ, ಇದೇನು 40 ಕೋಟಿ ನೀರಾವರಿ ಇಲಾಖೆಯಲ್ಲಿ ಯಾವ ದೊಡ್ಡ ವೆಚ್ಚನೂ ಅಲ್ಲ, ಅದಕ್ಕೆ ಯಾವ ಅನುದಾನದ ಕೊರತೆನೂ ಇಲ್ಲ. ಸೊ ಬಾಕಿ ಗೇಟ್ಗಳನ್ನು ಕೂಡ ನಾವು ಶಾಶ್ವತವಾಗಿ ಹೊಸ ಗೇಟ್ಗಳನ್ನ ಅಳವಡಿಸುವಂತದನ್ನ ಮಾಡ್ತೇವೆ. ಇದಲ್ಲದೆ ನಮ್ಮ ಅಂದಾಜು ಪ್ರಕಾರ ಸದ್ಯಕ್ಕೆ 3.9 TMC ಇದೆ. ಸದ್ಯಕ್ಕೆ ಕುಡಿಯೋ ನೀರಿಗೆ ಮತ್ತು ರೈತರಿಗೆ ಏನು ತೊಂದರೆ ಆಗೋದಿಲ್ಲ ಸದ್ಯಕ್ಕೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಸದ್ಯಕ್ಕೆ ಅಂದಾಜು ಮಾಡಿದ್ದೇವೆ. ಬಹುಶಃ ನಮ್ಗೆ ಮೇ ತಿಂಗಳವರೆಗೂ ಕೂಡ ಸರಿ ಹೋಗ್ಬಹುದು ಅಂತ ನಾವು ಅಂದಾಜು ಇಟ್ಕೊಂಡಿದ್ದೇವೆ. ಇದು ಮುಂದುವರೆದು ಕೂಡ ನಮ್ಗೆ ವಾಡಿಕೆ ಇದೆ. ಮಹಾರಾಷ್ಟ್ರದಿಂದ 2 TMC ಅನ್ನ ಪಡ್ಕೊಳ್ಳೋದು ಮೊದಲಿನಿಂದಲೂ ಕೂಡ ವಾಡಿಕೆ ಇದೆ. ಅದಕ್ಕೆ ಏನ್ ಬೇಕೋ ಎಲ್ಲಾ ಪ್ರಯತ್ನವನ್ನ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಿಂದ ಪತ್ರ ಬರ್ಸೋದು ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳ ಕಡೆಯಿಂದ ಮಾತಾಡಿಸಿ ಅವರಿಂದ 2 TMC ಅನ್ನ ಪಡೆದುಕೊಂಡು ಇಲ್ಲಿ ಏನು ತೊಂದರೆ ಆಗದಂಗೆ ಮಾಡುವ ಎಲ್ಲಾ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅದಲ್ಲದೆ ಈಗ ಏನು ಮೇಲೆ ನೀರಾವರಿ ಮುಖಾಂತರ ಜಮೀನುಗಳಿಗೆ ನೀರು ಕೊಡ್ತಾ ಇದ್ದೇವೆ, ಅದರಿಂದ ರಿಲೀಸ್ಡ್ ವಾಟರು ಬರುತ್ತೆ, ಅದು ಕೂಡ ವಾಪಸ್ಸು ಇಲ್ಲಿಗೆ ಬರುತ್ತೆ. ಸೊ ಇವೆಲ್ಲ ಲೆಕ್ಕ ಹಾಕಿದಾಗ ತೊಂದರೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೇವೆ. ಆದ್ರೆ ಹಾಗಂತೇಳಿ ತೊಂದರೆ ಆಗೋದಿಲ್ಲ ಅಂತ ನಾವೇನ್ ಎಚ್ಚರ ತಪ್ಪಿಲ್ಲ. ಅದು ಸಿಚುವೇಶನ್ ಅನ್ನ ಡೇ ಟು ಡೇ ಮಾನಿಟರ್ ಮಾಡ್ತಾ ಇದ್ದೇವೆ. ರೈತರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗದಂಗೆ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಮಹಾರಾಷ್ಟ್ರದಿಂದ ನೀರು ತಗೊಳ್ಳೋದು ಮಾಡ್ತೇವೆ. ಬಾಕಿ ಇರುವ ಎಲ್ಲಾ ಗೇಟ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೂ ಕೂಡ ಸರ್ಕಾರ ತಯಾರಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.